ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಸಲ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ನಾನು ವೀಣಾ. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ನಿಮಗೆ ಅಂದರೆ ಬಿಗಿನರ್ಸ್ಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಯಾವುದ್ರಲ್ಲಿ ಬಿಗಿನರ್ಸ್ ಅಂತ ಕೇಳ್ತಿದ್ದೀರಾ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಗೆ ಏನಾದರೂ ಸೀರೆ ಉಡ್ಸೋದಕ್ಕೆ ಬರಲ್ಲ ಅಂತ ಹೇಳಿದ್ರೆ ಈ ರೀತಿ ಒಂದು ಬ್ಲೌಸ್ ಪೀಸ್ ಇದ್ರೆ ಸಾಕು. ನೀವು ಆ ಬ್ಲೌಸ್ ಪೀಸಲ್ಲಿ ತುಂಬ ಈಸಿಯಾಗಿ ಕಳಶಕ್ಕೆ ಸೀರೆನ ಉಡಿಸ್ಕೋಬೋದು. ಸೀರೆನೇ ಉಡಿಸಿದಾರೇನೋ ಅನ್ನೋಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನಾವು ಬ್ಲೌಸ್ ಪೀಸಿಂದ ಸೀರೆನ ಉಡಿಸ್ಕೊಳ್ಳೋದ್ರಿಂದ ಎಲ್ರಿಗೂ ಕೂಡ ಗ್ರ್ಯಾಂಡಾಗಿ ಹಬ್ಬ ಮಾಡೋದಕ್ಕಾಗಲ್ಲ. ಎಷ್ಟೊಂದು ಜನಕ್ಕೆ ಸೀರೆ ಉಡ್ಸೋದಕ್ಕೆ ಬರಲ್ಲ, ಎಷ್ಟೊಂದು ಜನ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಬ್ಯುಸಿ ಇರ್ತಾರೆ. ಅಂಥವ್ರಿಗಂತೂ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಈ ವಿಡಿಯೋನ ಮಿಸ್ ಮಾಡ್ಕೊಳ್ಳೇಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದೆ. ನಾನು ಒಂದು ಬ್ಲೌಸ್ ಪೀಸನ್ನ ಇಟ್ಕೊಂಡು ಸೀರೆ ಉಡ್ಸಿರೋ ಥರನೇ ಕಳಶಕ್ಕೆ ಯಾವ ರೀತಿ ನಾವು ಸೀರೆನೇ ಬ್ಲೌಸ್ ಪೀಸಿಂದ ಸೀರೆ ಉಡಿಸ್ಕೋಬೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತೀರಾ ಅಲ್ವಾ? ಹಾಗಿದ್ರೆ ಇವಾಗ ಅದನ್ನು ಹೇಗೆ ಉಡ್ಸೋದು ಅಂತ ಹೇಳಿ ನೋಡ್ಕೊಬರೋಣ. ನಾನಿವಾಗ ಇಲ್ಲಿ ಮೊದಲನೇದಾಗಿ ಬ್ಲೌಸ್ ಪೀಸಿಂದ ಸೀರೆನ ಉಡ್ಸೋದಕ್ಕೆ ಒಂದು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಹಾಗೆ ಬಟ್ಟೆಗೆ ಹಾಕುವಂತಹ ಕ್ಲಿಬ್ಬು, ನಾವು ಬಟ್ಟೆ ಒಣಗ ಹಾಕಿದಾಗ ಅದಕ್ಕೆ ಹಾಕುವಂತಹ ಕ್ಲಿಬ್ನ ತೊಗೊಂಡಿದ್ದೀನಿ. ಹಾಗೆ ಸೇಫ್ಟಿ ಪಿನ್ ಕೂಡ ತೊಗೊಂಡಿದ್ದೀನಿ. ಸೊ ನಾನಿವಾಗ ಇಲ್ಲಿ ಬ್ಲೌಸ್ ಪೀಸ್ನ ದೊಡ್ಡ ಬಾರ್ಡರ್ ಇರೋಂತಹ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಒಂದೊಂದು ಬ್ಲೌಸ್ ಪೀಸಲ್ಲಿ ಎರಡು ಸೈಡು ದೊಡ್ಡ ಬಾರ್ಡರ್ನ ಕೊಟ್ಟಿರ್ತಾರೆ. ಆದರೆ ಒಂದೊಂದು ಬ್ಲೌಸಲ್ಲಿ ಸ್ಲೀವ್ಸ್ ಕಡೆ ಜಾಸ್ತಿ ಬಾರ್ಡರ್ನ ಕೊಟ್ಟಿರ್ತಾರೆ. ಹಾಗೆ ಹಿಂದೆಗಡೆಗೆ ಸ್ವಲ್ಪ ಕಡಿಮೆ ಬಾರ್ಡರ್ನ ಕೊಟ್ಟಿರ್ತಾರೆ. ನಾನು ತೊಗೊಂಡಿರೋದು ಈ ರೀತಿ ಕಡಿಮೆ ಬಾರ್ಡರ್ ಇದೆ. ಸೊ ಇವಾಗ ನಾನು ದೊಡ್ಡ ಬಾರ್ಡರ್ ಇರೋ ಸೈಡ್ ಕಡೆ ಈ ರೀತಿಯಾಗಿ 3 ಫ್ರಿಲ್ಸ್ನ ಹಿಡ್ಕೊತಾ ಇದ್ದೀನಿ. 3 ಸ್ಟೆಪ್ಸ್ ಸಾಕು. ಒಂದು 3 ಫ್ರಿಲ್ಸ್ನ ಹಿಡ್ಕೊಂಡು ಈ ರೀತಿಯಾಗಿ ಮಧ್ಯದಲ್ಲಿ ಸೇಫ್ಟಿ ಪಿನ್ನನ್ನು ಹಾಕೋಬೇಕಾಗುತ್ತೆ. ಜಾಸ್ತಿ ಫ್ರಿಲ್ಸ್ನ ಹಿಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆಮೇಲೆ ಎಕ್ಸ್ಟ್ರಾ ಆ ಕಡೆ ಸೈಡು ನರ್ಗೆ ಹಿಡಿಯೋದಕ್ಕೆ ಸಾಕಾಗಲ್ಲ. ನೀವೇನಾದರೂ ದೊಡ್ಡ ಪನ್ನ ಇರುವಂತಹ ಬ್ಲೌಸ್ ಪೀಸ್ ತೊಗೊಂಡಿದ್ದೀರಾ ಅಂತ ಅಂದರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ನರ್ಗೆ ಹಿಡಿಯೋದಕ್ಕೆ ಸಾಕಾಗಲ್ಲ. ಹಾಗಾಗಿ ಸೊ ಇವಾಗ ನಾನು 2 ಸೈಡು ಕೂಡ ಪಿನ್ನನ್ನು ಹಾಕೊಂಡಿದ್ದೀನಿ, ಮಧ್ಯೆ ಮತ್ತು ಆ ಕಡೆ ಈ ಕಡೆ 2 ಸೈಡು. ಅದಾದಮೇಲೆ ಬ್ಲೌಸ್ ಪೀಸನ್ನು ನಾನು ತಿರುಗಿಸ್ಕೊಳ್ತಾ ಇದ್ದೀನಿ. ನಾನು ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿಯಾಗಿ ನೀವು ಇಲ್ಲಿ ನರ್ಗೆಗಳನ್ನ ಹಿಡ್ಕೊತಾ ಬರಬೇಕು. ಆಪೋಸಿಟ್ ಸೈಡಲ್ಲಿ ನಾವು ಏನು ನರ್ಗೆಗಳನ್ನ ಹಿಡ್ಕೊಂಡಿರ್ತೀವಿ ಅದರಿಂದ ಈ ರೀತಿ ನೋಡಿ, ನಾನು ಯಾವ ಡೈರೆಕ್ಷನಲ್ಲಿ ತೋರಿಸ್ತಾ ಇದ್ದೀನಿ ಆ ರೀತಿಯಾಗಿ ನೀವು ನರ್ಗೆಗಳನ್ನ ಹಿಡ್ಕೋಬೇಕು. ನರ್ಗೆಗಳನ್ನ ಹಿಡ್ಕೊಂಡಿದ್ದು ಆದಮೇಲೆ ಅದನ್ನೆಲ್ಲ ನೀಟಾಗಿ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದ ಆದಮೇಲೆ ನಾವು ಆವಾಗಲೇ ಏನು ತೋರಿಸ್ತೆ ನಾನು ಈ ರೀತಿ ಬಟ್ಟೆ ಕ್ಲಿಬ್ನ ಈ ರೀತಿ ಹಾಕಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ನರ್ಗೆಗಳನ್ನು ಕೂಡ ಈ ರೀತಿಯಾಗಿ ಸರಿ ಮಾಡಿಕೊಂಡು ಅಲ್ಲಿ ಕೂಡ ಒಂದು ಬಟ್ಟೆಗೆ ಹಾಕೋ ಕ್ಲಿಬ್ಬನ್ನು ಹಾಕಿ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಳಿ. ಇವಾಗ ಇದನ್ನು ನಾವು ಕಳಶಕ್ಕೆ ಹಾಕೋದಕ್ಕೆ ಇದು ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಇದನ್ನು ಹೇಗೆ ಹಾಕೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಫಸ್ಟಿಗೆ ನಾನಿಲ್ಲಿ ಒಂದು ಬಾಕ್ಸಲ್ಲಿ ಅಕ್ಕಿನ ತುಂಬಿಸಿ ಇಟ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಅದು ಸ್ಟಿಫಾಗಿ ಕೂತ್ಕೋಬೇಕಲ್ವ, ಅದಕ್ಕೋಸ್ಕರ. ಅದಾಗಿದ್ದಾದಮೇಲೆ ನಾನು ನರ್ಗೆ ಹಿಡ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಐರನ್ ಮಾಡ್ಕೊಂಡಿದ್ದೀನಿ. ಬೇಕು ಅಂತ ಹೇಳಿದ್ರೆ ನೀವು ಕೂಡ ಐರನ್ ಮಾಡ್ಕೋಬೋದು. ಐರನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಸೊ ಇವಾಗ ಅದನ್ನೆಲ್ಲ ನೀಟಾಗಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಮ್ಮ ಬ್ಲೌಸ್ ಪೀಸ್ ಎಷ್ಟು ನರ್ಗೆಗಳು ಬರುತ್ತೆ ಆ ರೀತಿಯಾಗಿ. ಹಾಗೆ ಅದ್ರ ಮೇಲೆ ಒಂದು ಕಳಶನ ಇಟ್ಟು ಈ ರೀತಿಯಾಗಿ ಒಂದು ಕಡ್ಡಿನ ಕಟ್ಟಿದ್ದೀನಿ. ಕಡ್ಡಿ ಇರಲಿಲ್ಲ, ಹಾಗಾಗಿ ನಾನು ಈ ರೀತಿ ಒಂದು ದೊಡ್ಡ ಪೆನ್ನನ್ನು ನಾನು ಕಟ್ಕೊಂಡಿದ್ದೀನಿ ಗಟ್ಟಿಯಾಗಿ. ಸೊ ನೆಕ್ಸ್ಟ್ ಇವಾಗ ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿ ನರ್ಗೆಗಳನ್ನೆಲ್ಲ ನೀಟಾಗಿ ಫ್ರಿಲ್ಸ್ನ ಜೋಡಿಸ್ಕೊಂಡು ಹಿಂದೆಯಿಂದ ತೆಗೆದು ಈ ರೀತಿ ಕಳಶ ಕಾಣದೇ ಇರೋ ರೀತಿ ನಾವು ಒಂದು ಸೇಫ್ಟಿ ಪಿನ್ನನ್ನು ಹಾಕೋಬೇಕಾಗತ್ತೆ. ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಪ್ರೋಸೆಸ್ಸಲ್ಲಿ ನೀವು ಫಾಲೋ ಮಾಡಬೇಕಾಗತ್ತೆ. ಈ ರೀತಿ ಹಿಂದೆಯಿಂದ ಒಂದು ಸೇಫ್ಟಿ ಪಿನ್ನನ್ನು ಹಾಕೋಬೇಕು. ಯಾಕಂತ ಹೇಳಿದ್ರೆ ಕಳಶ ಕಾಣಬಾರ್ದಲ್ವ, ಅದಕ್ಕೋಸ್ಕರ. ಕಾಣಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನಿಮ್ಮ ಹತ್ರ ಏನಾದರೂ ಡಾಬ್ ಇದ್ದರೆ ಅದನ್ನು ಕೂಡ ಹಾಕೋಬೋದು. ಬಟ್ ನಾನು ಇಲ್ಲಿ ಚಿಕ್ಕದಾಗಿ ಮಾಡ್ತಾ ಇರೋದ್ರಿಂದ ಲೇಸನ್ನು ತೊಗೊಂಡಿದ್ದೀನಿ. ಲೇಸನ್ನು ತೊಗೊಂಡು ಈ ರೀತಿಯಾಗಿ ಕಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಲ್ಲ ರೆಡಿ ಆಗಿದ್ದಾದಮೇಲೆ ನಾನು ಕಳಶಕ್ಕೆ ನೀರನ್ನು ಹಾಕೊಳ್ತಾ ಇದ್ದೀನಿ. ಮುಂಚೆನೇ ನೀರನ್ನೆಲ್ಲ ಹಾಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂತ ಹೇಳಿದ್ರೆ ಚೆಲ್ ಬಿಡುತ್ತೆ ರೆಡಿ ಮಾಡುವಾಗ. ಹಾಗಾಗಿ ಅದಾದ ನಂತರ ನಾನಿವಾಗ ಒಂದು ಕಾಯಿನ ಇಟ್ಕೊಳ್ತಾ ಇದ್ದೀನಿ. ಕಾಯಿನ ಇಟ್ಕೊಂಡು ನಾವು ಯಾವ ಮುಖವಾಡನ ಯೂಸ್ ಮಾಡ್ತೀವಿ ಲಕ್ಷ್ಮಿಗೆ ಅದನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ನಾನು ಈ ರೀತಿ ಒಂದು ಸಿಂಪಲ್ ಆಗಿ ಮುಖವಾಡನ ಹಾಕೊಳ್ತಾ ಇದ್ದೀನಿ. ಹಾಕೊಂಡಿದ್ದ ಆದಮೇಲೆ ಈ ರೀತಿ ಹಿಂದಕ್ಕೆ ದಾರದಲ್ಲಿ ಕಟ್ಕೊಳ್ಬೇಕು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸೀರೆ ಉಡ್ಸಿರೋ ಥರನೇ ಕಾಣಿಸ್ತಾ ಇದೆ. ಚಿಕ್ಕದಾಗಿ ಚೊಕ್ಕವಾಗಿ ನೀಟಾಗಿ ಕಾಣಿಸುತ್ತೆ. ನಿಮ್ಗೆ ನೋಡ್ತಾ ಇರ್ಬೋದು, ಸೀರೆ ಉಡಿಸಿದಾಗ ಇದೇ ಪ್ರೋಸೆಸ್ಸಲ್ಲಿ ನಮಗೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಬಟ್ ಇವಾಗ ಇಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಷ್ಟೇ.
ಈ ರೀತಿ ಸಿಂಪಲ್ ಆಗಿ ನೀವು ಕೂಡ ಮಾಡ್ಕೋಬೋದು. ಹಾಗೆ ನಿಮ್ಮ ಹತ್ರ ಏನು ಒಡವೆಗಳಿರುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಈ ರೀತಿಯಾಗಿ ಹೂವನ್ನ ಹಾಕ್ಕೊಂಡು ಹಣ್ಣು ಹೂವು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಈ ರೀತಿಯಾಗಿ ಬ್ಲೌಸ್ ಪೀಸಿಂದನೇ ಡೆಕೋರೇಷನ್ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.